ನಮಸ್ಕಾರ. ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ಒಂದು 2 ದಿನ ಹಿಂದೆ ನನಗೆ ಒಂದು ಹಣೆಯಲ್ಲಿ ಸ್ವಲ್ಪ ಕಟ್ಟಾಗಿದೆ, ಅದಕ್ಕೋಸ್ಕರ ಬ್ಯಾಂಡೇಜ್ ಹಾಕಿದ್ದೀನಿ. ನಿನ್ನೆನೂ ಬ್ರೇಕಿಂಗ್ ನ್ಯೂಸಲ್ಲಿ ಇದು ಹೇಳಿದ್ದೆ, ಸುಮಾರು ಜನ ಬ್ರೇಕಿಂಗ್ ನ್ಯೂಸ್ ನೋಡಿರಲ್ಲ, ಸೊ ಇವತ್ತು ಅದು ಹೇಳ್ತಾ ಇದ್ದೀನಿ, ಅದಕ್ಕೆ ಈ ಬ್ಯಾಂಡೇಜ್ ಇದೆ. ಆದರೂ ಬ್ರೇಕಿಂಗ್ ನ್ಯೂಸ್ ಮಾಡಲೇಬೇಕಂತ ಎಷ್ಟೇ ಕಷ್ಟ ಆದರೂ ನಾನು ಮಾಡ್ತಾ ಇದ್ದೀನಿ. CDSL ಕ್ವಾರ್ಟರ್ಲಿ ರಿಸಲ್ಟ್ಸು. ಟೋಟಲ್ ಸೇಲ್ಸ್ ಜಾನ್ವರಿ ಟು ಮಾರ್ಚ್ 2024 241 ಕೋಟಿ, ಜಾನ್ವರಿ ಟು ಮಾರ್ಚ್ 2025 224 ಕ್ರೋರ್ಸ್ ಆಗಿದೆ, 7.1% ಕಮ್ಮಿ ಆಗಿದೆ. ನೆಟ್ ಪ್ರಾಫಿಟ್ 129 ಕ್ರೋರ್ಸಿಂದ 100 ಕೋಟಿ ಆಗಿದೆ, 22.5% ಬಿದ್ದಿದೆ. ವೀಕ್ ರಿಸಲ್ಟ್ಸು ಕಂಪ್ನಿಗೆ ಈ ಕ್ವಾರ್ಟ್ರಲ್ಲಿ. ಶೇರ್ಸು ಆ್ಯಕ್ಚುಲಿ 5% ಡೌನ್ ಇತ್ತು ಬೆಳಗ್ಗೆ, ಆದರೆ ರಿಕವರ್ ಆಗಿ ಬರೀ 1% ಡೌನ್ ಆಗಿ ಕ್ಲೋಸ್ ಆಗಿದೆ. ನ್ಯೂಸ್ ನಂಬರ್ 2, IDBI ಬ್ಯಾಂಕ್ ಸ್ಟೇಕ್ ಸೇಲ್ ಟು ಬಿ ಕಂಪ್ಲೀಟೆಡ್ ಇನ್ 2025. ಡಿಪಾರ್ಟ್ಮೆಂಟ್ ಆಫ್ ಫೈನಾನ್ಷಿಯಲ್ ಸರ್ವಿಸಸಲ್ಲಿ ಸೆಕ್ರೆಟರಿ ಅವರು ಹೇಳಿದ್ದಾರೆ, ಅವರ ಸ್ಟ್ರಾಟಜಿಕ್ ಸೇಲ್ ಆಫ್ IDBI ಬ್ಯಾಂಕು 2025 ಅಷ್ಟರೊಳಗೆ ಕಂಪ್ಲೀಟ್ ಆಗುತ್ತೆ ಅಂತ. ಅಂದರೆ ಈ ವರ್ಷ ಎಂಡೊಳಗೆ. ಸೆಂಟ್ರಲ್ ಗೌರ್ಮೆಂಟ್ ಹಾಗೂ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಅಥವಾ LIC ಅವ್ರ ಹತ್ರ 61% ಸ್ಟೇಕ್ ಇದೆ IDBI ಬ್ಯಾಂಕಲ್ಲಿ. ಅದನ್ನು ಅವರು ಯಾವುದೋ ಬೇರೆ ಇನ್ವೆಸ್ಟರಿಗೆ ಸೇಲ್ ಮಾಡಬೇಕಂತ ಇದ್ದಾರೆ. ಫೈನಾನ್ಷಿಯಲ್ ಇಯರ್ 2025-26 ಡಿಸ್ಇನ್ವೆಸ್ಟ್ಮೆಂಟ್ ಅಂತ ಹಾಗೂ ಅಸೆಟ್ ಮಾನಿಟೈಸೇಷನ್ ಟಾರ್ಗೆಟು ಗೌರ್ಮೆಂಟದು 47,000 ಕ್ರೋರ್ಸು. ಅದರಲ್ಲಿ IDBI ಬ್ಯಾಂಕದು ಮೇಜರ್ ಕಾಂಟ್ರಿಬ್ಯೂಷನ್ ಇದೆ. ನ್ಯೂಸ್ ನಂಬರ್ 3, ಮಹೀಂದ್ರ ಕ್ವಾರ್ಟರ್ಲಿ ರಿಸಲ್ಟ್ಸು. ಟೋಟಲ್ ಸೇಲ್ಸ್ ಜಾನ್ವರಿ ಟು ಮಾರ್ಚ್ 2024 35,452 ಕ್ರೋರ್ಸು, ಜಾನ್ವರಿ ಟು ಮಾರ್ಚ್ 2025 42,599 ಕ್ರೋರ್ಸು, 20.2% ಜಾಸ್ತಿ ಆಯಿತು. ನೆಟ್ ಪ್ರಾಫಿಟ್ಟು 3,125 ಕ್ರೋರ್ಸಿಂದ 3,542 ಕ್ರೋರ್ಸ್ ಆಗಿದೆ, 13.3% ಜಾಸ್ತಿ ಆಗಿದೆ. ಒಳ್ಳೆಯ ರಿಸಲ್ಟ್ಸು ಕಂಪ್ನಿಗೆ ಈ ಕ್ವಾರ್ಟ್ರಲ್ಲಿ. ಸ್ಟಾಕು 3% ಇವತ್ತು ರ್ಯಾಲಿ ಆಯಿತು, ಹಾಗೂ ಕಂಪ್ನಿ 25.3 ರೂಪೀಸ್ ಪರ್ ಶೇರು ಡಿವಿಡೆಂಡು ಡಿಕ್ಲೇರ್ ಮಾಡಿದ್ದಾರೆ. ನ್ಯೂಸ್ ನಂಬರ್ 4, ಅದಾನಿ ಟೀಮ್ ಇನ್ ಟಾಕ್ಸ್ ವಿತ್ ಟ್ರಂಪ್. ಅದಾನಿ ಗ್ರೂಪ್ ಸ್ಟಾಕ್ಸ್ ಇವತ್ತು ಚೆನ್ನಾಗಿ ರ್ಯಾಲಿ ಆಯಿತು. ಯಾಕಂದರೆ ರಿಪೋರ್ಟ್ಸ್ ಹೇಳ್ತಾ ಇದೆ, ಗೌತಮ್ ಅದಾನಿಯವರ ಕೆಲವು ರೆಪ್ರೆಸೆಂಟೇಟಿವ್ಸು ಡೊನಾಲ್ಡ್ ಟ್ರಂಪ್ ಅವರ ಕೆಲವು ಅಫಿಷಿಯಲ್ಸ್ ಜೊತೆಗೆ ಡಿಸ್ಕಷನ್ ನಡೆಸ್ತಾ ಇದ್ದಾರೆ. ಯಾಕಂದರೆ ಗೌತಮ್ ಅದಾನಿ ಅಗೇನ್ಸ್ಟು ಕೆಲವು ಕ್ರಿಮಿನಲ್ ಚಾರ್ಜಸ್ ಇದೆ US ಅಲ್ಲಿ, ಕೆಲವುದೇನೋ ಮಿಸ್ಟೇಕ್ಸ್ ಮಾಡಿದ್ದಾರೆ, ಲಾನ ಬ್ರೇಕ್ ಮಾಡಿದ್ದಾರೆ ಅಂತ. ಅದಕ್ಕೋಸ್ಕರ ಅದನ್ನು ಡಿಸ್ಕಷನ್ ಮಾಡಿ ಅದನ್ನು ಸಾಲ್ವ್ ಮಾಡಲಿಕ್ಕೆ ಈ ಒಂದು ಡಿಸ್ಕಷನ್ ನಡೆಸ್ತಾ ಇದ್ದಾರೆ ಡೊನಾಲ್ಡ್ ಟ್ರಂಪ್ ಗೌರ್ಮೆಂಟ್ ಅಫಿಷಿಯಲ್ ಜೊತೆಗೆ. ಹಾಗೂ ಆಲ್ರೆಡಿ ಅದಾನಿ ಗ್ರೂಪ್ ಅವರು ಕೆಲವು ಫೇಮಸ್ ಲಾ ಫರ್ಮ್ಸನ್ನು ಹೈರ್ ಮಾಡಿದ್ದಾರೆ ಅವರ ಕೇಸಸನ್ನು ರನ್ ಮಾಡಲಿಕ್ಕೆ US ಅಲ್ಲಿ. ಅದಕ್ಕೋಸ್ಕರ ಇವತ್ತು ಅದಾನಿ ಗ್ರೂಪ್ ಸ್ಟಾಕ್ಸು 3-10% ಮೇಲೋಗಿತ್ತು. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. ಟಾಟಾ ಮೋಟರ್ ಸ್ಟಾಕು ಅಪ್ರಾಕ್ಸಿಮೇಟ್ಲಿ 1.3% ಮೇಲೋಯಿತು. ಯಾಕಂದರೆ ರಿಪೋರ್ಟ್ಸ್ ಹೇಳ್ತಾ ಇದೆ, ಜಾಗ್ವಾರ್ ಲ್ಯಾಂಡ್ ರೋವರ್ ಅವರು ಅವರ ಕಾರ್ಸನ್ನು US ಮತ್ತೊಮ್ಮೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರಂತ. ಜಾಗ್ವಾರ್ ಲ್ಯಾಂಡ್ ರೋವರ್ ಅವರು ಆಲ್ಮೋಸ್ಟ್ 1 ಮಂತು ಯಾವ ಕಾರನ್ನು ಎಕ್ಸ್ಪೋರ್ಟ್ ಮಾಡಿರಲಿಲ್ಲ US. ಯಾಕಂದರೆ 25% ಟ್ಯಾರಿಫ್ ಹಾಕಿದರು US ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅವರು. ಈಗ ಅದನ್ನು ವಾಪಸ್ಸು ರಿಸ್ಯೂಮ್ ಮಾಡಿದ್ದಾರೆ, ರೀಸ್ಟಾರ್ಟ್ ಮಾಡಿದ್ದಾರೆ ಅಂತ ರಿಪೋರ್ಟ್ಸ್ ಬರ್ತಾ ಇದೆ. ಕೋಟಕ್ ಮಹೀಂದ್ರ ಬ್ಯಾಂಕ್ ಶೇರ್ಸ್ ಇವತ್ತು 4% ಬಿತ್ತು, ಹಾಗೂ SBI ಸ್ಟಾಕ್ ಇವತ್ತು 1% ಅಪ್ರಾಕ್ಸಿಮೇಟ್ಲಿ ಬಿದ್ದಿದೆ. ಯಾಕಂದರೆ ಈ 2 ಬ್ಯಾಂಕದು ಕ್ವಾರ್ಟರ್ಲಿ ರಿಸಲ್ಟ್ಸ್ ವೀಕ್ ಆಗಿತ್ತು, ಹಾಗೂ ಅದಕ್ಕೋಸ್ಕರ ಇದು ರಿಯಾಕ್ಷನ್ ಆಗಿತ್ತು. ಈ ರಿಸಲ್ಟ್ಸು ಶನಿವಾರ ಡಿಕ್ಲೇರ್ ಆಗಿತ್ತು, ಸೊ ಮಾರ್ಕೆಟ್ ಆವಾಗ ಓಪನ್ ಆಗಿರಲಿಲ್ಲ, ಇವತ್ತು ಅದು ರಿಯಾಕ್ಟ್ ಆಗಿದೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನಿಮ್ಮ ಮುಂದೆ ಬರ್ತಾ ಇದೆ.
ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.